ಈ ಫ್ಯಾಮಿಲಿಗೂ ಕೂಡ ಗುಡ್ ಮಾರ್ನಿಂಗ್. ಸೊ 30 ಡೇಸ್ ಚಾಲೆಂಜಲ್ಲಿ ಇದು ನನ್ನ ಸೆಕೆಂಡ್ ಡೇ ಆಗಿದೆ. ಸೊ ನಾನು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಫೇಸ್ನ ನೋಡ್ಕೊತಾ ಇದ್ದೆ. ಸೊ ಸ್ವಲ್ಪ ಊದ್ಕೊಂಡಿರೋ ಥರ ಆಗಿತ್ತು. ಸೊ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನು ಕಿಚನ್ ಕಡೆ ಬಂದೆ. ಕಿಚನ್ ಕಡೆ ಬಂದು ನೋಡಿದ್ರೆ ಪಾತ್ರೆಗಳು ಅಷ್ಟಿತ್ತು. ಆ್ಯಂಡ್ ಇವತ್ತು ನಾನು ಟಿಫನಿಗೆ ಅನ್ನ ಮತ್ತು ಪುಳಿಯೋಗರೆ ಗೊಜ್ಜನ್ನ ಮಾಡಿದ್ದೆ. ಸೊ ಟಿಫನ್ ಮಾಡ್ಕೊಂಡು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ರು. ಹಾಗೆ ಸ್ವಲ್ಪ ತರಕಾರಿಗಳನ್ನ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಫ್ರಿಜ್ಜಲ್ಲಿ ಇಡಬೇಕಾಗಿತ್ತು. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸೊ ನಮ್ಮ ಗಿಡಗಳ ಬಗ್ಗೆ ಸ್ವಲ್ಪನಾದರೂ ಕೇರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಇವತ್ತು ಎಲ್ಲನೂ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಳಸಿ ಗಿಡ ಒಣಗೋಗಿತ್ತು. ಸೊ ಹಾಗಾಗಿ ಹೊಸ ತುಳಸಿ ಗಿಡನ ತೊಗೊಂಡು ಬಂದಿದ್ದೆ. ಸೊ ತುಳಸಿ ಗಿಡನ ಯಾಕೆಲ್ಲರೂ ಮನೆ ಮುಂದೆ ಇಟ್ಟಿರ್ತಾರೆ ಅಂತ ಹೇಳಿದ್ರೆ, ಸೊ ತುಳಸಿ ಗಿಡ ತುಂಬಾ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಆ್ಯಂಡ್ ತುಂಬಾ ಕಾಮ್ ಆಗಿರುವಂಥ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ತುಳಸಿ ಗಿಡನ ಮನೆ ಮುಂದೆ ಇಟ್ಟಿರ್ತಾರೆ. ಆ್ಯಂಡ್ ನಾನಿಲ್ಲಿ ರೋಸು ಮತ್ತು ಮನಿ ಪ್ಲ್ಯಾಂಟ್ನ ಕೂಡ ಇಟ್ಟಿದ್ದೆ. ಸೊ ಮನಿ ಪ್ಲ್ಯಾಂಟನ್ನು ಯಾಕೆ ಬೆಳೆಸ್ತಾರೆ ಅಂತ ಹೇಳಿದ್ರೆ, ಸೊ ಅದು ಇರೋಷ್ಟು ದಿನ ನಮಗೆ ಹಣಕಾಸಿನ ತೊಂದರೆ ಬರಲ್ಲ ಆ್ಯಂಡ್ ಅದು ಕೂಡ ಶಾಂತಿ ನೆಮ್ಮದಿನ ಮನೆಗೆ ತಂದುಕೊಡುತ್ತೆ ಅಂತ ಹೇಳಿ ಮನಿ ಪ್ಲ್ಯಾಂಟ್ನ ಬೆಳೆಸ್ತಾರೆ. ಸೊ ನಾನು ಇವಾಗ ರೀಸೆಂಟಾಗಿ ಮನಿ ಪ್ಲ್ಯಾಂಟ್ನ ತೊಗೊಂಡು ಬಂದಿದ್ದು. ಆ್ಯಂಡ್ ನಾನಿಲ್ಲಿ ರೋಸ್ನ ತೊಗೊಂಡು ಬಂದಿದ್ದೆ. ಅದು ಪಿಂಕ್ ಕಲರ್ ರೋಸು. ಸೊ ತುಂಬಾ ಚೆನ್ನಾಗಿತ್ತು. ಸೊ ನಾನು ತೊಗೊಂಡು ಬಂದಾಗ 3 ಕಟ್ ಮಾಡಿಬಿಟ್ಟಿದ್ರು, ಒಂದು ಮಾತ್ರ ಇತ್ತು. ಸೊ ಇದನ್ನು ಕೂಡ ರೀಸೆಂಟಾಗೆ ತೊಗೊಂಡು ಬಂದಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಪರಿಸರನ ಉಳಿಸ್ಬೇಕು ಅಂತ ಹೇಳಿ ನಾಡನ್ನು ಕಾಡು ಮಾಡೋದಕ್ಕಾಗಲ್ಲ. ಅದ್ರ ಬದಲು ಮನೆ ಮುಂದೆ ಒಂದು ಗಿಡನ ನೆಟ್ಟು ಪರಿಸರನ ಕಾಪಾಡ್ಕೊಳ್ಳೋಣ. ಪರಿಸರ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಸೊ ಹಾಗಾಗಿ ಪರಿಸರನ ಕಾಪಾಡ್ಕೊಳ್ಳೋಣ. ಮನೆ ಮುಂದೆ ಒಂದು ಗಿಡ ನೆಡೋದ್ರಿಂದ ಏನೂ ಆಗೋದಿಲ್ಲ ಅಂತ ನಾನು ಅನ್ಕೊತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ. ಲವ್ ಯು ಆಲ್.